ನಕ್ಷತ್ರ ನಕ್ಷತ್ರ ಫೋಟೋ ತೋರಿಸು. ಮನೇಲೆ ಫೋಟೋ ಹಿಡ್ಕೊಂಡು ಎಲ್ಲ ಕಡೆ ಹುಡ್ಕಾಡ್ತಾ ಇದೀವಿ. ಇವತ್ತು ಮಾತ್ರ ಅವನನ್ನು ಬಿಡೋ ಮಾತೇ ಇಲ್ಲ. ಫೋಟೋ ಕೊಡು ನಕ್ಷತ್ರ. ಫೋಟೋ ಇಲ್ಲ ಭೂಪತಿ. ನಕ್ಷತ್ರ ಏನ್ ಹೇಳ್ತಾ ಇದೀಯ? ಫೋಟೋ ಇಲ್ವಾ? ಏನಾಗಂದ್ರೆ ಆ ಫೋಟೋ ಕಾಣಿಸ್ತಿಲ್ವೋ? ಮತ್ ಸಿಕ್ತು ಅಂತ ನೀನೇ ಹೇಳ್ದೆ ತಾನೆ? ಹೌದು ಸಿಕ್ತು, ಆದ್ರೆ ಇವಾಗ ಕಾಣಿಸ್ತಿಲ್ಲ. ಕನ್ಫ್ಯೂಸ್ ಮಾಡದೆ ಕರೆಕ್ಟಾಗಿ ಹೇಳು ನಕ್ಷತ್ರ. ಫೋಟೋ ಎಲ್ಲೋಯ್ತು? ಗೊತ್ತಿಲ್ಲ ಭೂಪತಿ. ಫೋಟೋ ಸಿಕ್ಕಿದ ತಕ್ಷಣ ನಾನು ನಿನ್ಗೆ ಫೋನ್ ಮಾಡಿದೆ. ಇಲ್ಲೇ ಇಲ್ಲೇ ಬೆಡ್ ಮೇಲೆ ಇಟ್ಟಿದೆ ಕಣೋ. ನಾನು ನಿನ್ನ ಹತ್ರ ಮಾತಾಡ್ತಾ ತಿರುಗಿ ನೋಡೋ ಅಷ್ಟರಲ್ಲಿ ಫೋಟೋ ಕಾಣಿಸ್ತಿಲ್ಲ. ಆಗ್ಲಿಂದ ಹುಡುಕ್ತಿದ್ದೀನಿ ಭೂಪತಿ, ಆದ್ರೆ ಸಿಕ್ತಿಲ್ಲ. ನಕ್ಷತ್ರ ತಮಾಷೆ ಮಾಡ್ತಾ ಇದೀಯ? ಹುಡುಕ್ತಾ ಇದೀನಿ, ಸಿಕ್ತಿಲ್ಲ ಅಂದ್ರೆ ಏನ್ ಅರ್ಥ? ಎಲ್ಲೋಗುತ್ತೆ? ಭೂಪತಿ ಅವಳು ನಿಜಾನೇ ಹೇಳ್ತಾ ಇದ್ದಾಳೆ ಕಣೋ. ಪಾಪ ಅವಾಗಿಂದ ಹುಡುಕ್ತಾ ಇದ್ದಾಳೆ, ನನಗೆ ಸಿಗ್ತಾ ಇಲ್ಲ. ಅದಕ್ಕೆ ನೀನ್ ನೋಡಿದ್ರ ಫೋಟೋನ? ಇಲ್ಲ, ನಾನು ನೋಡ್ಲಿಲ್ಲ. ನನಗ್ ತಲೆ ಕೆಡ್ತಿದೆ ಭೂಪತಿ. ಒಂದು ಕ್ಷಣ ಇದ್ದಿತ್ತು, ಇನ್ನೊಂದು ಕ್ಷಣಕ್ಕಿಲ್ಲ ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲ. ನನಗೆಲ್ಲ ಅರ್ಥ ಆಗ್ತಿದೆ. ಇದೆಲ್ಲ ಬರೀ ನಾಟಕ. ಭೂಪತಿ, ನಾವಿಬ್ರು ಹೊರಗಡೆ ಹೋಗಿದ್ವಲ್ಲ, ಎಲ್ಲಿ ಹೋಗಿದ್ದೀವಿ, ಯಾಕೆ ಹೋಗಿದ್ದೀವಿ ಅಂತ ಇವಳಿಗೆ ತಿಳ್ಕೊಬೇಕಾಗಿತ್ತು. ಬಹುಶಃ ಆ CS ಫೋನ್ ಮಾಡಿ ತಿಳ್ಕೊ ಅಂತ ಹೇಳಿರ್ಬೇಕು. ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿ ನಮ್ಮನ್ನ ವಾಪಸ್ ಕರ್ಸ್ಕೊಂಡಿದ್ದಾಳೆ. ದಟ್ಸ್ ಆಲ್. ಹೌದು ತಾನೇ? ಅಯ್ಯೋ ಅತ್ತೆ, ಏನ್ ಹೇಳ್ತಿದ್ದೀರಾ? ನೀವ್ ಎಲ್ಲೋ ಹೋದ್ರೆ ನಾನ್ ಯಾಕತ್ತೆ ವಾಪಸ್ ಕರ್ಸ್ಬೇಕು? ನನಗೆಲ್ಲ ಗೊತ್ತು. ಅಪ್ಪ ಮಗಳು ಸೇರ್ಕೊಂಡು ಬರೀ ಇಂಥದ್ದೇ ಮಾಡಿ. ಇಲ್ಲ ಅತ್ತೆ, ದಯವಿಟ್ಟು ನನ್ನ ನಂಬಿ. ನನ್ಗ ಫೋಟೋ ಸಿಕ್ಕಿದ್ದು, ನಾನು ಅದನ್ನ ಇಲ್ಲಿಟ್ಟಿದ್ದು ಎಲ್ಲ ನಿಜ. ಆದ್ರೆ ಇವಾಗ ಅದ್ ಕಾಣಿಸ್ತಿಲ್ಲ ಅತ್ತೆ. ಭೂಪತಿ ನಿಜ ಕಣೋ, ನನ್ಗ ಫೋಟೋ ಸಿಕ್ಕಿದ್ದು ಎಲ್ಲ ನಿಜ. ನೀನಾದ್ರೂ ನನ್ನ ನಂಬೋ. ಐ ನೋ ದಿಸ್ ಫೋಟೋ. ಅಮ್ಮ ರೂಮಲ್ಲಿ ಇಟ್ಕೊಂಡಿದ್ಲು. ಸೊ ನಾನು ನಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಏನೂ ಸ್ಟಂಟ್ ಮಾಡ್ತಿಲ್ಲ, ಏನು ನಡೀತಿದೆ ಅದನ್ನೇ ಹೇಳ್ತಿದ್ದೀನಿ ಅಂತ ಈಗಲಾದರೂ ನಂಬಿಕೆ ಬಂತ ನಿಮಗೆ? ಎಸ್, ನಂಬ್ತೀನಿ. ನಾನು ಹೋಗಿದ್ದೇನಕ್ಕೋ ಆಗಿದ್ದೇನೇನೋ, ಬಟ್ ದಟ್ಸ್ ಫೈನ್. ಲಾಸ್ ಅಂತೂ ಆಗಿಲ್ಲ. ಅಮ್ಮನ ಹತ್ರ ನಂದು ಸುಮಾರು ಫೋಟೋಸ್ ಇದೆ. ಬಟ್ ಆ CS ನನ್ನ ಹುಡುಕ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಮನೇಲಿರೋ ನಂದು ಎಲ್ಲ ಫೋಟೋಸ್ ತೆಗೆದು ಲಾಕ್ ಮಾಡಿಟ್ಟಿದ್ದಾಳೆ. ಆ ನಕ್ಷತ್ರ ನನ್ನ ಮುಖ ನೋಡಬಾರ್ದು ಅಂತ. ದಟ್ ಹೆಲ್ಪ್ ಮೀ ಅ ಲಾಟ್. ಮೊನ್ನೆ 2 ಸಲ ಅವಳು ಮುಂದೆ ಹೋದೆ, ಮಾತಾಡಿದೆ. ಬಟ್ ಅವಳಿಗೆ ನಾನು ಯಾರು ಅಂತ ಐಡಿಯಾನೂ ಇಲ್ಲ ಅಂತ ಕನ್ಫರ್ಮ್ ಆಯಿತು. ಅತ್ತೆ ಎಲ್ಲ ಫೋಟೋಸ್ ತೆಗೆದಿಟ್ಮೇಲೆ ಇದೊಂದು ಹೇಗೆ ಉಳ್ಕೊಳ್ತು? ಬಿಕಾಸ್ ನಾನು ನೋಡಿದಾಗ ನಕ್ಷತ್ರ ಅತ್ತೆ ರೂಮಿಂದ ಹೊರಗಡೆ ಬರ್ತಿದ್ಲು. ಗೊತ್ತಿಲ್ಲ, ಮೋಸ್ಟ್ಲಿ ಅಮ್ಮಂಗೆ ನಾನು ನೆನಪಾದಾಗ ನೋಡೋಕೆ ಇಟ್ಕೊಂಡಿಲ್ಲ ಅನ್ಸುತ್ತೆ. ನಿಮ್ಮ ಅಮ್ಮನ ಪ್ರೀತಿ ಇವತ್ತು ನಿಮ್ಮನ್ನು ಹೇಗೆ ಲಾಕ್ ಮಾಡ್ತಿತ್ತು ನೋಡಿದ್ರಾ? ಲಕ್ಕಿಲಿಯಾಗಿ ಆಗಲಿಲ್ಲ. ಆಲ್ ಥ್ಯಾಂಕ್ಸ್ ಟು ಯು. ನೆಮ್ಮದಿಯಾಗಿ ಅರ್ಧ ಗಂಟೆ ಪರ್ಸನಲ್ ಟೈಮು ಸ್ಪೆಂಡ್ ಮಾಡಕ್ ಆಗ್ತಿಲ್ಲ. ಆ ಸ್ಥಿತಿಗೆ ಬಂದಿದೆ ನಮ್ಮ ಲೈಫು. ಏನಾದ್ರೂ ಒಂದ್ ಮಾಡಿ ನಿನ್ ಕೆಲ್ಸನ ನೀನ್ ಸಾಧಿಸ್ಕೊಂಡ್ಬಿಡ್ತೀಯ. ಹೌ ಚೀಪ್. ಅತ್ತೆ ದಯವಿಟ್ಟು ಆ ಥರ ಎಲ್ಲ ಅನ್ಬೇಡಿ. ನಾನು ಸತ್ಯನೇ ಹೇಳ್ತಿದ್ದೀನಿ. ನೀನ್ ಸತ್ಯ ಹೇಳ್ತಿರೋದು ಇದೇನ್ ಹೊಸದಲ್ಲ ಬಿಡು. ಇದಕ್ಕೂ ಮುಂಚೆ ಸುಮಾರು ಸಲ ಸತ್ಯ ಹೇಳಿದ್ಯಾ. ಅದರಿಂದ ಈ ಮನೆಗೆ ತುಂಬಾನೇ ಉಪಕಾರನೂ ಮಾಡಿದ್ಯಾ. ಏನೋ ಸೀರಿಯಸ್ ವಿಷಯ ಅಂತ ಎದ್ನೋ ಬಿದ್ದೋ ಅಂತ ಓಡ್ ಬಂದಿದ್ದೀನಿ. ನೀನು ಹೀಗ ಮಾಡೋದು? ನೀನಾದ್ರೂ ನನ್ನ ನಂಬು ಭೂಪತಿ. ನಾನು ಸುಳ್ಳು ಹೇಳ್ತಿಲ್ವೋ? ನಂಬೋ ತರ ಏನು ಕಾಣಿಸ್ತಿಲ್ವಲ್ಲ ನಕ್ಷತ್ರ. ಇಲ್ಲೇ ಇಟ್ಟಿದ್ದೆ ಅಂತ್ಯ, ಇಟ್ಟಿದ್ರೆ ಎಲ್ಲೋ ಹೋಗುತ್ತೆ. ಆಲ್ ಆಫ್ ಅ ಸಡನ್ ಯಾರಾದ್ರೂ ಬಂದು ಎತ್ಕೊಂಡು ಹೋಗೋದಕ್ಕಾಗುತ್ತಾ?
ಭೂಪತಿ, ನೀನೇ ಇವಳಿಗೆ ಹೊಸ ಐಡಿಯಾ ಕೊಟ್ಟಂಗಾಯ್ತು. ಈಗ ಅವಳು ಅದನ್ನೇ ಇಟ್ಕೊಂಡು ಹೌದು ಅಂದ್ರು ಅಂತಾಳೆ. ಒಟ್ನಲ್ಲಿ ನಮ್ಮನ್ನ ನಂಬಿಸ್ಬೇಕು ಅಲ್ವಾ? ಈ ಚೀಪ್ ಗಿಮಿಕ್ಸ್ ಎಲ್ಲ ನೋಡಿ ನೋಡಿ ನನಗೂ ಸಾಕಾಗಿದೆ. ಇಲ್ಲ ಅತ್ತೆ, ಭೂಪತಿ ಹೇಳಿದ್ ನಿಜ. ಶ್ವೇತಾ ಶ್ವೇತಾ ಮನೆಗೆ ಬಂದಿದ್ಲು. ಏನು? ಶ್ವೇತಾ ಬಂದಿದ್ಲಾ? ಯಾವಾಗ? ಏನು ಶ್ವೇತಾ ಬಂದಿಲ್ಲ? ನೀವು ಬರೋಕ್ಕೂ ಸ್ವಲ್ಪ ಹೊತ್ತಿಗೆ ಮುಂಚೆ ಶ್ವೇತಾ ಬಂದಿದ್ಲು. ಅವ್ಳು ಹಾಗೆ ಬಂದು ಹೀಗೆ ಹೋಗಿರೋದು ನೋಡಿದ್ರೆ ಯಾವ ಅನುಮಾನನೂ ಇಲ್ಲ ಅತ್ತೆ. ಅದು ಅವಳದೇ ಕೆಲಸ. ಇನ್ನು ಎಷ್ಟು ಸುಳ್ಳು ಹೇಳ್ತೀಯಾ? ನಿಂಗೆ ಬೇಜಾರಾಗಲ್ವಾ? ಶ್ವೇತಾ ಬಂದ್ಲಂತ ತಗೊಂಡು ಹೋದ್ನಂತೆ. ಏನೇ ಆದರೂ ಅವಳೊಬ್ಳು ಸಿಗ್ತಾಳಲ್ವಾ? ನೀನೇನೇ ಮಾಡಿದ್ರು ಅವಳ ಮೇಲೆ ಹಾಕಿ ನೀನು ಸೇಫ್ ಆಗ್ಬೋದು. ಅತ್ತೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ದಿದ್ರೆ ಇರಿ, ನಾನು ಈಗಲೇ ಶ್ವೇತನಿಗೆ ಫೋನ್ ಮಾಡ್ತೀನಿ. ನಿಮ್ಮ ಮುಂದೆನೆ ಮಾತಾಡ್ತೀನಿ. ಅವಳ ಸತ್ಯ ಏನು ಅಂತ ಒಪ್ಕೋತಾಳೆ. ಇನ್ನೊಂದು ವಿಷಯ, ಹಲೋ, ಮತ್ತೆ ಏನ್ ಮಾಡಕ್ ಕೊಟ್ಟಿದೆ ಶ್ವೇತಾ? ನಮ್ಮ ಮನೆಗೆ ಯಾಕೆ ಬಂದಿದ್ದೆ ನಿಜ ಹೇಳು. ಹಲೋ ನಕ್ಷತ್ರ, ಏನಾಯ್ತು? ಯಾಕೆ ಸೆಟ್ಟಲ್ಲಿದ್ಯಾ? ನಾಟಕ ಬೇಡ. ನೀನ್ ಏನ್ ಮಾಡಿದ್ಯಾ ಅಂತ ಗೊತ್ತಾಗಿದೆ. ಆ ಫೋಟೋ ಎಲ್ಲಿ? ಅದನ್ನ ಯಾಕೆ ಕತ್ಕೊಂಡು ಹೋಗಿದ್ಯಾ? ಹಾ, ಫೋಟೋನಾ? ಯಾವ ಫೋಟೋ? ನೀನು ಏನು ಕೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆ ಕ್ರಿಮಿನಲ್ ಫೋಟೋ ಮತ್ಯಾವುದು? ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಾಳೆ. ನೀನ್ ಅಷ್ಟು ಅರ್ಜೆಂಟಲ್ಲಿ ಏನೇನೋ ನೆಪ ಹುಡ್ಕೊಂಡು ಬಂದಾಗ್ಲೇ ನನ್ಗೆ ಅನುಮಾನ ಇತ್ತು. ಆದ್ರೆ ಇವಾಗ ಅದು ಕ್ಲಿಯರ್ ಆಗ್ತಿದೆ. ನನಗೆ ಗೊತ್ತು ಶ್ವೇತಾ, ಆ ಫೋಟೋ ನಿನ್ನ ಹತ್ರನೇ ಇದೆ. ಯಾರೋನು? ಅವನಿಗೂ ನಿನ್ಗೂ ಏನ್ ಸಂಬಂಧ? ನೀನ್ ಅವನ್ನ ಯಾಕೆ ಕಾಪಾಡ್ತಿದ್ಯಾ? ಪ್ಲೀಸ್ ನಕ್ಷತ್ರ, ಏನೇನೋ ಹೇಳಿ ನನಗೆ ಕನ್ಫ್ಯೂಸ್ ಮಾಡಬೇಡ. ವಿಷಯ ಏನು ಅಂತ ಕರೆಕ್ಟಾಗಿ ಹೇಳು. ನಾನು ನನ್ನನ್ನು ಮೀಟ್ ಮಾಡಕ್ಕೆ ಬಂದದ್ದು ಸಾರಿ ಕೇಳೋದಕ್ಕೆ. ನನ್ನ ಮಧ್ಯೆ ಅದೆಲ್ಲ ಒಂದು ನೆಪ ಅಷ್ಟೇ. ನೀನ್ ಇಲ್ಲಿಗೆ ಬಂದಿದ್ದೆ ಆ ಫೋಟೋನ ಇಟ್ಕೋ ಪ್ಲೀಸ್. ಈಗಲಾದರೂ ನನಗೆ ಮಾತಾಡೋದಕ್ಕೆ ಬಿಡು. ಆಗಲೇ ನಾನು ಅಷ್ಟೆಲ್ಲ ಹೇಳಿದ್ರು ನನಗೆ ಕೇಳಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತಂದೆ. ನೋಡು, ಅಮ್ಮನ ವಿಷಯದಲ್ಲಿ ನೀನು ನನ್ನನ್ನು ತಪ್ಪು ತಿಳ್ಕೊಂಡಿದ್ಯಾ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಸಿಟ್ಟಿದೆ ಅಂತ ಗೊತ್ತು. ಅದಕ್ಕೆ ಒಂದ್ಸಲ ಕೂತ್ ಮಾತಾಡೋಣ, ಮನಸ್ಸಲ್ಲಿ ಏನೇನಿದೆ ಎಲ್ಲ ಹೊರಗಾಕಿ ಸಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನೀನು ಯಾವುದೋ ಟೆನ್ಷನಲ್ಲಿ ನನಗೆ ಬೈದು ಕಳಿಸ್ದೆ. ಈಗ ನೋಡಿದ್ರೆ ಏನೇನೋ ಕೇಳ್ತಿದ್ಯಾ. ಏನಾಗಿದೆ ನಿನಗೆ? ನೀನು ನನ್ನನ್ನು ಕ್ಷಮಿಸಿಲ್ಲ ಅಂದರೂ ಪರವಾಗಿಲ್ಲ ನಕ್ಷತ್ರ. ಆದರೆ ನನ್ನ ಲೈಫಲ್ಲಿ ಏನೇನು ನಡೀತಿದೆಯೋ ಅದಕ್ಕೆಲ್ಲ ನಾನೇ ಕಾರಣ ಅನ್ನೋ ಥರ ಮಾತಾಡಬೇಡ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ, ನನಗೂ ಬೇಜಾರಾಗುತ್ತೆ. ನೋಡು, ನಿನಗೆ ನನ್ನ ಜೊತೆ ಮಾತಾಡೋ ಮನ್ಸಿದ್ರೆ ಕಾಲ್ ಮಾಡಿ ಮಾತಾಡು. ಇಲ್ಲ ಅಂದರೆ ನನ್ನ ಪಾಡಿಗೆ ನನ್ನನ್ನು ಬದುಕಕ್ಕೆ ಬಿಟ್ಬಿಡು ಪ್ಲೀಸ್. ಅದೊಂದು ಹೆಲ್ಪ್ ಆದರೂ ಮಾಡು. ಆಯ್ತಾ ಆಯ್ತಾ ಮಾತಾಡಿ. ಉತ್ತರ ಸಿಕ್ತಾ? ನೀನೇ ನೋಡಿದ್ಯಲ್ಲ ಭೂಪತಿ, ಸಿಚುಯೇಷನ್ ಹೇಗೆ ಇರಲಿ ತನಗೆ ಹೇಗೆ ಬೇಕೋ ಹಾಗೆ ಟರ್ನ್ ಮಾಡಿಕೊಂಡು ಎಸ್ಕೇಪ್ ಆಗಕ್ಕೆ ನೋಡ್ತಾಳೆ. ದಟ್ ಪುವರ್ ಥಿಂಗ್ ಶ್ವೇತಾ, ಐ ಫೀಲ್ ಸ್ಯಾಡ್ ಫಾರ್ ಹರ್. ಸಾರಿ ಕೇಳಕ್ಕೆ ಅಂತ ಬಂದಿದ್ದಾಳೆ. ಅದು ತಾನು ಮಾಡದಿರೋ ತಪ್ಪಿಗೆ ಸಾರಿ ಕೇಳಕ್ಕೆ ಅಂತ ಬಂದಿದ್ದಾಳೆ. ಅದು ದೊಡ್ಡತನ ಅಂದರೆ ಇದಲ್ಲ.
ಅವಳ ಜೊತೆ 5 ನಿಮಿಷ ಚೆನ್ನಾಗಿ ಮಾತಾಡ್ಸಿ ಕಳ್ಸೋ ಯೋಗ್ಯತೆನೂ ಇಲ್ಲ ಇವಳಿಗೆ. ಯಾಕೆ ಈ ರೀತಿ ಮಾಡ್ತಿದ್ಯಾ ನಕ್ಷತ್ರ? ಹೋಗಿ ಹೋಗಿ ಶ್ವೇತಾ ಮೇಲೆ ಆರೋಪ ಮಾಡೋದ್ರಿಂದ ಏನ್ ಸಿಗತ್ತೆ? ಅಲ್ಲ ಭೂಪತಿ, ಇದೆಲ್ಲ ನಂಗೇನು ಹೊಸ್ತಲ್ಲ. ಈ ಥರದ್ದು ನಾನು ಸುಮಾರು ನೋಡ್ಬಿಟ್ಟಿದ್ದೀನಿ. ತಾನು ತಪ್ಪು ಮಾಡಿ ಅದನ್ನ ಶ್ವೇತನ್ ತಲೆ ಮೇಲೆ ಹಾಕೋದು. ಅಷ್ಟಕ್ಕೂ ಶ್ವೇತಾ ಕ್ರಿಮಿನಲ್ ಫೋಟೋ ತಗೊಂಡು ಏನ್ ಮಾಡ್ತಾಳೆ? ಅವಳಿಗೆ ಅದರಿಂದ ಏನಾಗಬೇಕು? ಇದನ್ನೆಲ್ಲ ಯಾರಾದ್ರೂ ನಂಬ್ತಾರ? ಮತ್ತೆ ಅವಳು ಯಾಕೆ ಫೋಟೋ ತಗೊಂಡೋದ್ಲು ನನಗೆ ಗೊತ್ತಿಲ್ಲ. ಆದ್ರೆ ಅದವಳೆ ಅಂತ ನನಗೆ 100ಕ್ಕೆ 100ರಷ್ಟು ಗೊತ್ತು. ಅದವಳದೇ ಕೆಲಸ ಆತೆ. ಇನಫ್. ಇಷ್ಟಾದ್ರೂ ನೀನು ವಾದ ಮಾಡೋದು ನಿಲ್ಸಿಲ್ಲ. ನೀನು ಈ ಮನೇಲಿ ಇರೋ ತನಕ ಇನ್ನೂ ಈ ಥರ ನಾಟಕಗಳು ಅದೆಷ್ಟು ನೋಡ್ಬೇಕೋ ನಂಗೂ ಸಾಕಾಗೋಗಿದೆ. ಛೇ. ಭೂಪತಿ, ನೀನಾದ್ರೂ ನಂಬೋ, ಆ ಫೋಟೋ ಇಲ್ಲೇ ಇತ್ತು. ಇದ್ದಿದ್ರೆ ಇಲ್ಲೇ ಇರ್ಬೇಕಾಗಿತ್ತಲ್ವಾ ನಕ್ಷತ್ರ? ಅಲ್ವಾ? ಇವಾಗ ಇದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಇದನ್ನು ಎಳೆದಷ್ಟು ಚೆನ್ನಾಗಿ ಕಾಣಿಸಲ್ಲ. ಹೌದು, ನಕ್ಷತ್ರ ಮೇಲೆ ಆಲ್ರೆಡಿ 3 ಸಲ ಅಟ್ಯಾಕ್ ಆಗಿದೆ. ಅವಳ ಮನೆ ಒಳಗಿದ್ರು ಯಾರಿಗೂ ಗೊತ್ತಾಗದೇ ಇರೋ ಥರ ಅವಳನ್ನ ಎತ್ತಾಕೊಂಡು ಹೋಗಿದ್ದೀರಾ. ಹೇಗೆ ಸಾಧ್ಯ? ಏನು ಪ್ಲ್ಯಾನ್ ಮಾಡಿದ್ರಿ? ಒಂದು ನಿಮಿಷ ಅಕ್ಕ, ಒಂದೇ ಒಂದು ನಿಮಿಷ. ನಾನು ಹಾಗೆ ನೋಡಿ ತಿರುಗೋ ಅಷ್ಟರಲ್ಲಿ ಫೋಟೋ ಕಾಣಿಸ್ತಿಲ್ಲ ಅಂದ್ರೆ ನೀವೇ ಲೆಕ್ಕ ಹಾಕಿ. ಅದು ಶ್ವೇತಾ ಅಲ್ದೆ ಇನ್ಯಾರು ಮಾಡಕ್ ಸಾಧ್ಯ? ನಕ್ಷತ್ರ, ಯಾಕೆ ಶ್ವೇತನ್ ಮೇಲೆ ಅನುಮಾನ ಪಡ್ತಾ ಇದ್ಯಾ? ಅವಳು ಯಾಕೆ ಹಾಗೆ ಮಾಡ್ತಾಳೆ? ಅವ್ನು ಯಾರ್ದೋ ಫೋಟೋ ತಗೊಂಡು ಹೋಗಿ ಅವಳಿಗೆ ಏನಾಗ್ಬೇಕು ಹೇಳು? ಅವಳಲ್ದೆ ಬೇರೆ ಯಾರು ಇದನ್ನ ಮಾಡಕ್ ಸಾಧ್ಯ ಇಲ್ಲ ಅಕ್ಕ. ಅವಳು ಏನು ಅಂತ ನಿಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅವಳು ಹಾಗೆ ಹೀಗೆ ಅಂತ ಚಾಡಿ ಹೇಳಕ್ಕೋ ನನಗ್ ಮನ್ಸಿಲ್ಲ. ಹಾಗೆಲ್ಲ ಹೇಳ್ಕೊಂಡು ಬರೋದೇ ಆಗಿದ್ರೆ ಅದನ್ನೆಲ್ಲ ಅತ್ತೆಗೆ ಯಾವತ್ತೋ ಹೇಳ್ತಿದ್ದೆ. ಆದ್ರೆ ಅತ್ತೆ ಅದನ್ನೆಲ್ಲ ನಂಬಲ್ಲ ಅಂತ ನನಗೆ ಗೊತ್ತಕ್ಕ. ಅತ್ತೆ ಅಲ್ಲ, ಬೇರೆ ಯಾರೇ ಆದ್ರೂ ನಂಬಲ್ಲ. ಸಾಕ್ಷಿ ಬೇಕು. ಶ್ವೇತಾನೇ ಹೀಗೆ ಮಾಡಿದಳೆ ಅನ್ನಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ಸಾಕ್ಷಿ ಇಲ್ಲ ಅಕ್ಕ, ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಆದ್ರೆ ಹುಟ್ಟಾಕ್ತೀನಿ. ಅಂದ್ರೆ ವಾವ್, ಬ್ರಿಲಿಯಂಟ್. ಅವತ್ತು ಟೆಂಪಲ್ ಹೋದಾಗ ಏನು ಮಾಡಿದ್ರಿ? ಅವತ್ತು ನನ್ಗೆ ಯಾರಾದರೂ ಹೆಲ್ಪ್ ಮಾಡಿದ್ರಾ? ನೋ, ಅವತ್ತು ನಾನು ಒಬ್ಬನೇ ಇದ್ದೆ. ನನ್ನ ಹತ್ರ ಮನೇಲಿರೋ ಎಲ್ಲ ಕಾರ್ ಸ್ಪೇರ್ ಕೀ ಇದೆ. ಸೊ ಅವರಿಬ್ರು ಕಾರ್ ಹತ್ತೋಕ್ಕೂ ಮುಂಚೆ ಕಾರಲ್ಲಿರೋ ಏರ್ ಫ್ರೆಶ್ನರ್ ಚೇಂಜ್ ಮಾಡ್ತಿದ್ದೆ. ನಾನು ಇದನ್ನ ಇಲ್ಲಿಗೆ ಬಿಡಲ್ಲ ಅಕ್ಕ. ನನ್ಗೆ ಉತ್ತರ ಸಿಗ್ಲೇಬೇಕು. ನನ್ಗ ಫೋಟೋ ಸಿಕ್ಕಿದ್ದು ನಿಜ, ನಾನು ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ದು ನಿಜ, ಅದನ್ನ ರೂಮಲ್ಲಿ ಇಟ್ಟಿದ್ದು ನಿಜ. ನನ್ಗೇನ್ ತಲೆ ಕೆಟ್ಟಿಲ್ಲ, ನನ್ ಕನ್ಸು ಕಾಣ್ತಿಲ್ಲ ಅಕ್ಕ. ಅಂದ್ಮೇಲೆ ಆ ಫೋಟೋ ಎಲ್ಲೋಯ್ತು ಅಂತ ನನಗೆ ಗೊತ್ತಾಗ್ಲೇಬೇಕು. ಶ್ವೇತಾ ತಗೊಂಡೋಗಿಲ್ಲ ಅಂದ್ರೆ ಇನ್ಯಾರು? ಅದ್ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಅದಕ್ಕೂ ಮೊದಲು ಅವಳು ಚಳಿ ಬಿಡಿಸ್ಬೇಕು. ಅಯ್ಯೋ ನಕ್ಷತ್ರ, ಏನ್ ಹೇಳ್ತಾ ಇದ್ಯಾ? ಏನ್ ಹಾಗಂದ್ರೆ? ಅಲ್ಲಿಂದ ಅವರಿಬ್ಬರನ್ನ ಎತ್ಕೊಂಡು ಹೋಗಿ ನಂಗೆ ಎಲ್ಲಿ ಬೇಕಲ್ಲಿ ಬಿಡ್ತಿದ್ದೆ. ಅವತ್ತು ಅವ್ರು ಕಡಲೆಕಾಯಿ ತಿನ್ನಕ್ಕೆ ಹೋದಾಗಲೂ ನಾನಿದನ್ನೇ ಮಾಡಿದ್ದು. ವಾವ್, ಇಷ್ಟೆಲ್ಲ ಮಾಡಿದ್ರು ಯಾರಿಗೂ ಗೊತ್ತಾಗದೇ ಇರೋ ಥರ ಹೇಗೆ ಮ್ಯಾನೇಜ್ ಮಾಡಿದ್ರಿ?
ಅದಕ್ಕೆ ಈ ಮೌರ್ಯ ಎಲ್ಲರ ಪಾಲ್ಗೂ ಒಂದು ದೊಡ್ಡ ಪ್ರಶ್ನೆ ಉಳ್ಕೊಂಡಿರೋದು. ನಾನು ಒಬ್ಳನ್ ಬಿಟ್ಟು ನಾನೆಲ್ಲ ತಿಳ್ಕೊಂಡನಲ್ಲ, ನನಗೆ ಯಾವ ಪ್ರಶ್ನೆನೂ ಇಲ್ಲ. ನನ್ನ ಅನುಮಾನ ಸರಿನೋ ತಪ್ಪು ಅಂತ ನನಗೆ ಗೊತ್ತಾಗ್ಬೇಕಕ್ಕ. ಅದಕ್ಕೆ ನಾನು ಅವಳ ದಾರಿಲೇ ಹೋಗಬೇಕು.